ಈ ಸಿಲೆಬಸ್ ಚೇಂಜಿಂದ ಏನು ಬದಲಾವಣೆಗಳಾಗತ್ತೆ ಮತ್ತು ಯಾವ ರೀತಿಯ ಅಪ್ಡೇಟ್ಸ್ ಸಿಗುತ್ತೆ ಮತ್ತು ಹಳೆಯ ಪದ್ಧತಿಗೂ ಇದಕ್ಕಿರುವಂತಹ ವ್ಯತ್ಯಾಸಗಳೇನು? ಹಾಗಾದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಪದೇ ಪದೇ ಕೇಳಲಾದ ಪ್ರಶ್ನೆಗಳೇನು? ಬನ್ನಿ ನಾನು ಮತ್ತೆ ಇವರಿಬ್ಬರನ್ನ ಕೇಳ್ತೀನಿ. ಅದಕ್ಕೆ ಮುಂಚೆ ಒಂದು ದೂರವಾಣಿ ಕರೆದು ಯಾರು ಅಂತ ನೋಡೋಣ. ಹಲೋ ಹಲೋ, ನಮಸ್ಕಾರ. ಪ್ರಶಾಂತ್, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಹೇಳಿ ಸರ್, ಇವಾಗ GST ಇನ್ಕ್ಲೂಡ್ ಆಗ್ತಿದೆಯಲ್ವಾ ಸಿಲೆಬಸ್ಗೆ? 2018 ಇನ್ಕ್ಲೂಡ್ ಆಗಿದೆ. ಆಗಿದೆ, ಹೌದು. ಇವಾಗ GST ಇನ್ಕ್ಲೂಡ್ ಆದ ನಂತರ ಅದ್ರಲ್ಲೂ ಏನಾದ್ರು ಬೈಫರ್ಗೇಟ್ ಮಾಡ್ತಾರಾ? ಬೈಫರ್ಕೇಶನ್ ಅಂದ್ರೆ ಯಾವ ತರ? ಇವಾಗ ಎಕ್ಸಾಂಪಲ್ ಕಂಪ್ನೀಸ್ ಆಕ್ಟ್ ಬಂದಾಗ 70 ಮಾರ್ಕ್ಸ್, 30 ಮಾರ್ಕ್ಸ್, 10 ಮಾರ್ಕ್ಸ್ ಈ ತರ ಬೈಫರ್ಗೇಷನ್ ಇದೆ. ಅದೇ ತರ GST ಅಲ್ಲಿ ಏನಾದ್ರು ಬೈಫರ್ಗೇಟ್ ಮಾಡ್ತಾರಾ? ಒಂದು. ಎರಡನೇ ಪ್ರಶ್ನೆ ಬಂದ್ಬಿಟ್ಟು CA ಫೈನಲ್ ರಿಸಲ್ಟ್ಸ್ ಬಗ್ಗೆ ಸರ್. ಲಾಸ್ಟ್ ಟೈಮ್ ಬಂದ್ಬಿಟ್ಟು 11.81% ಅಂತ ಹೇಳ್ಬಿಟ್ಟು ಇನ್ಸ್ಟಿಟ್ಯೂಟ್ ಡಿಕ್ಲೇರ್ ಮಾಡಿತ್ತು. ಬಟ್ ಅನಾಲಿಸ್ಟ್ ಅದನ್ನೆಲ್ಲ ನೋಡಿದಾಗ ಏನ್ ಹೇಳಿದ್ರು ಅಂದ್ರೆ, ಎಲ್ಲ ಅನಲೈಸ್ ಮಾಡಿದ್ಮೇಲೆ 3.18% ಅದೇ ತರ ಯಾಕಾಗುತ್ತೆ? ಓಕೆ, ಖಂಡಿತ ನಿಮ್ಮ ಎರಡು ಪ್ರಶ್ನೆಗಳನ್ನ ನಾನು ಮೊದಲು ಗೀತಾ ಅವ್ರಿಗೆ ಕೇಳ್ತೀನಿ. ಬೈಫರ್ಕೇಶನ್ ಸಿಸ್ಟಮ್ ಇದೆಯಾ GST ಇನ್ಕ್ಲೂಡ್ ಮಾಡಿದ್ಮೇಲೆ? ಪಂಪಣ್ಣ ಅವ್ರು ಏನು ಹೇಳ್ತೀರಿ ಮೊದಲು? ಓಕೆ, ರಿಸಲ್ಟ್ ಬಗ್ಗೆ ಮಾತನಾಡೋಣ. ಹೇಳಿ ಗೀತಾ ಅವರೇ, ರಿಸಲ್ಟ್ ಬಗ್ಗೆ ಏನು ಹೇಳ್ತಾರೆ? 11 ಪಾಯಿಂಟ್ ಚೇಂಜು ಡಿಕ್ಲೇರ್ ಮಾಡಿದೆ ಇನ್ಸ್ಟಿಟ್ಯೂಟ್, ಆದರೆ ಅನಲೈಸ್ ಮಾಡುವಾಗ 3.18 ಏನೋ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈಸ್ ಇಟ್ ಟ್ರೂ? ಸರ್, ರಿಸಲ್ಟ್ ಈಗ 1000 ಜನ ಬರೆದಿದ್ದಾರೆ ಅನ್ಕೊಳ್ಳಿ, 1000 ಜನ ಅಪ್ಲೈ ಮಾಡಿರ್ತಾರೆ. ಬರೆದಿರೋರು ಒಂದು 800 ಜನ 700 ಜನ. ಅದರಲ್ಲಿ ಸೀರಿಯಸ್ ಆಗಿ ಅಟೆಂಡ್ ಮಾಡಿರೋರು ಒಂದೆರಡು ಎಕ್ಸಾಮ್ ಬರೀತಾರೆ ಮತ್ತೆ ಬಿಟ್ಬಿಡ್ತಾರೆ, ಅದನ್ನು ಅಟೆಂಡೆನ್ಸ್ ಕೆಳಗಡೆನೆ ಬರುತ್ತೆ. ಸೀರಿಯಸ್ ಆಗಿ ಫುಲ್ ಆಗಿ ಬರೆದಿರೋರು, ಎಕ್ಸಾಮ್ ಬರೆದಿರೋರು ಅಂದ್ರೆ ಅದರಲ್ಲಿ ಒಂದು 600 400 ಆ ತರ ಬರುತ್ತೆ. ನೀವು ಹಾಗೆ ನೀವು ಬೇಸಿಸ್, ನೀವು ಪರ್ಸೆಂಟೇಜ್ ಬೇಸಿಸ್ ತಗೊಳ್ಳೋವಾಗ ನೀವು ಜೋಶಲ್ಲಿ ಹೋಗಿ ಫ್ರೆಂಡ್ಸ್ ಜೊತೆ ರಿಜಿಸ್ಟರ್ ಆಗ್ತಾರೆ, ಆಮೇಲೆ ಆ ಕಡೆ ತಲೆ ಹಾಕಲ್ಲ. ಸೊ ತುಂಬ ಜನ ಎಕ್ಸಾಮ್ವರೆಗೂ ಹೋಗ್ತಾರೆ, ಓದಿಲ್ಲ ಅಂತ ವಾಪಸ್ ಬರ್ಬೋದು. ಸೊ ಮೆನಿ ರೀಸನ್ಸ್ ಆರ್ ದೇರ್. ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ದೀರಾ. ಪಂಪಣ್ಣವರೇ, ಇದಕ್ಕೆ ಮುಂದುವರ್ಸೋದಾದ್ರೆ ಏನು ಹೇಳ್ತೀವಿ? ಅದೇ ಅವರು ಅವ್ರು ಕೇಳಿದ ಪ್ರಶ್ನೆಗೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇನ್ಕ್ಲೂಡ್ ಮಾಡಿದ್ದೀರಾ, ಅದರಲ್ಲಿ ನಮಗೆ ಬೈಫರ್ಕೇಶನ್ ಇದೆ ಅಂತ ಹೇಳ್ತಾರೆ. ಇದು ಸಬ್ಜೆಕ್ಟ್ ನೋಡಬೇಕಾದ್ರೆ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಪೇಪರ್ 8 ಫೈನಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಇದರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಅಂಡ್ FTP ಅಂತ ಹೇಳ್ತೀವಿ. ಕಸ್ಟಮ್ಸ್ ಅಲ್ಲಿ ನಾವು ಕೆಲವು ಪಾರ್ಟ್ ಇಟ್ ಇಸ್ ನಾಟ್ ಸಬ್ಸ್ಯೂಮ್ಡ್ ವಿತ್ GST ಅಂಡ್ FTC, ಫಾರಿನ್ ಟ್ರೇಡ್ ಪಾಲಿಸಿ ಅಂತ ಏನು ಹೇಳ್ತೀವಿ, ಅದನ್ನ 2 ಪಾರ್ಟ್ಸ್ ಮಾಡಿದೀವಿ. ಸೊ ನಂಬರ್ಸ್ 2 ಪಾರ್ಟ್ ಮಾಡಿದ್ರಿಂದ ಅದರಲ್ಲಿ ಮಾರ್ಕ್ಸ್ ಡಿವೈಡ್ ಮಾಡಿದೀವಿ ನಾವು. GST ಗೆ ಸ್ವಲ್ಪ ಮತ್ತೆ ಕಸ್ಟಮ್ಸ್ ಅಂಡ್ FTP ಗೆ ಡಿವೈಡ್ ಮಾಡಿದೀವಿ. ಅಂಡ್ ವಿ ಹ್ಯಾವ್ ಟೇಕನ್ ಕೇರ್ ವಾಟ್ ಅಂಡ್ ಆಲ್ ದಿ ಎಕ್ಸಿಸ್ಟಿಂಗ್ ರಿಕ್ವೈರ್ಮೆಂಟ್ಸ್ ಗೆ ನಮಗೆ ಇಂಡೈರೆಕ್ಟ್ ಟ್ಯಾಕ್ಸ್ ರಿಕ್ವೈರ್ಮೆಂಟ್ಸ್ ಏನ್ ಬೇಕಾಗಿದೆ ಅದನ್ನ ನಾವು ಇನ್ಕ್ಲೂಡ್ ಮಾಡಿದ್ವಿ. ಅಂದ್ರೆ ಬೈಫರ್ಕೇಶನ್ ಇದೆ, ಇನ್ ಸ್ಮಾಲ್, ಏನು ಅಷ್ಟು ದೊಡ್ಡ ಬದಲಾವಣೆ ಅಲ್ಲ, ಸ್ವಲ್ಪ ಆ ಬದಲಾವಣೆ ಮಾಡಿದ್ವಿ. 75% GST ಗೆ 25% ಕಸ್ಟಮ್ಸ್ ಫೈನಲ್ ಸಿಲೆಬಸ್. ಓಕೆ, ಖಂಡಿತ. ಮತ್ತೊಂದು ದೂರವಾಣಿ ಕೇಳಿದೆ ಮಂಜುನಾಥ್ ಅವರು. ನಮಸ್ಕಾರ ಮಂಜುನಾಥ್, ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ, ನಾನು JP ನಗರಿಂದ ಮಾತಾಡ್ತಾ ಇದ್ದೀನಿ. 3 ಕ್ವಶನ್ಸ್ ಇದೆ. ನನ್ನ ಮಗಳು ACCA ಮಾಡ್ತಾ ಇದ್ದಾಳೆ. ಸೊ ಏನ್ ಡಿಫ್ರೆನ್ಸ್ ACCAಗೂ CAಗೂ? ಮೊದಲನೇ ಕ್ವಶನ್. ಎರಡನೇ ಕ್ವಶನ್, ACCA ಬರದ್ಮೇಲೆ ಎಕ್ಸಾಮ್ ಬರದ್ಮೇಲೆ ಅವರು ಆನ್ಸರ್ ಶೀಟ್ ಕೊಡಲ್ಲ ಬರ್ದಿರೋರ್ಗೆ, CA ಅಲ್ಲಿ ಯಾಕೆ ಕೊಡಲ್ಲ? ಆಮೇಲೆ ಎರಡನೇದು, ಆನ್ಸರ್ ಶೀಟ್ ಕೊಡ್ಲಿಲ್ಲ ಅಂದ್ರೆ ಮಕ್ಳಿಗೆ ಹೆಂಗ್ ಗೊತ್ತಾಗುತ್ತೆ ಅವ್ರು ಬರ್ದಿರೋದು ಕರೆಕ್ಟ್ ಮಾಡಿರೋದು ಕರೆಕ್ಟಾ ಎಂತ? MBBS ಅಲ್ಲೇ ಕೊಡ್ತಾರ ಅವರು ಶೀಟ್ ನ, ಆನ್ಸರ್ ಶೀಟ್ ನ. ವೈ ದೇ ಆರ್ ನಾಟ್ ಗಿವಿಂಗ್ ಇಟ್ ಇನ್ ದಿಸ್? ಯಾವ್ದ್ರಲ್ಲಿ ಕೊಡ್ತಿಲ್ಲ? ACCA. ಸೊ ಏನದು ಪಂಪಣ್ಣವ್ರು? ಏನು IPCC ಅಂತ ಇದೆ. ECCA ನಾ? ACCA ಅದು ಎಕ್ಸ್ಪಾನ್ಷನ್ ಹೇಳಿ. ಅದು ಆಸ್ಟ್ರೇಲಿಯನ್ ಇದೆ ಸರ್. ನಮ್ಮ ಹೌದಾ? ACCA ಅಂತ BCom ಜೊತೆಗೆ ಮಾಡ್ತಾ ಇದ್ದಾಳೆ ಅವಳು. ಓಕೆ ಓಕೆ ಓಕೆ. ಆಮೇಲೆ CAಲು ಎಕ್ಸಾಮ್ ಬರದ್ಮೇಲೆ ಆನ್ಸರ್ ಶೀಟ್ ಕೊಡ್ಬೇಕು ನಮಗೆ. ಸೊ ದಟ್ ವಾಟ್ ವಿ ಹ್ಯಾವ್ ಡನ್ ಇಸ್ ರೈಟ್ ಆರ್ ರಾಂಗ್, ಓನ್ಲಿ ಐ ವಿಲ್ ಕಮ್ ಟು ನೋ ದಟ್. ಓಕೆ. MBBS ಅಲ್ಲೇ ಕೊಡ್ತಾರ ಅವರು. ಓಕೆ, ಅರ್ಥ ಆಯ್ತು ನಿಮ್ಮ ಪ್ರಶ್ನೆ. ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಇದು ಸೂಕ್ತವಾದ ಪ್ಲಾಟ್ಫಾರ್ಮ್ ಅಲ್ಲ. ಸೊ ನಿಮ್ಮ ಎರಡನೇ ಪ್ರಶ್ನೆಗೆ CA ದಲ್ಲಿ ಯಾಕೆ ಎಕ್ಸಾಮ್ ಪೇಪರ್ ಕೊಡಲ್ಲ ಆನ್ಸರ್ ಶೀಟ್ ಅಂತ? ಸರ್, ಯಾರಿಗೇನು ಎಕ್ಸಾಮ್ ಬರೆದ್ಮೇಲೆ ಎಕ್ಸಾಮ್ ಆನ್ಸರ್ ಶೀಟ್ ಅಪ್ಲೈ ಮಾಡಿದ್ರೆ ಕೊಡ್ತಾರೆ, ನಮ್ಮಲ್ಲೇನೆ ಕೊಡ್ತಾರೆ. ಎಕ್ಸಾಮ್ ಬರೆದ್ಮೇಲೆ ಇನ್ ಕೇಸ್ ರಿಸಲ್ಟ್ ಅಲ್ಲಿ ಡೌಟ್ ಇದ್ರೆ ಅವರು ರಿವ್ಯಾಲ್ಯೂಯೇಷನ್ ಮಾರ್ಕ್ಸ್ ತಗೋಬಹುದು, ಫೋಟೋ ಕಾಪಿ ಆಫ್ ಆನ್ಸರ್ ಶೀಟ್ಸ್ ನು ತಗೋಬಹುದು. ಅಂದ್ರೆ ಅವ್ರಿಗೆ ತಪ್ಪು ಮಾಹಿತಿ ಇದೆ ಅನ್ಸುತ್ತೆ,
ಏನು ಫೋಟೋ ಕಾಪಿ ಖಂಡಿತ ತಗೋಬಹುದು. ಅವ್ರು ಹೇಳ್ತಾ ಇದ್ದಾರೆ MBBS ಅಲ್ಲೇ ಕೊಡ್ತಾರೆ, ಇಲ್ಲಿ ಯಾಕೆ ಕೊಡಲ್ಲ ಅಂತ. ಖಂಡಿತ ಕೊಡ್ತಾರೆ ಅಂತ ಇನ್ಸ್ಟಿಟ್ಯೂಟ್ ಚೇರ್ಮನ್ ಹೇಳ್ತಿದ್ದಾರೆ, ಮತ್ತು ಪಂಪಣ್ಣವರು ಹೇಳ್ತಿದ್ದಾರೆ. ಹಾಗಾಗಿ ಬಹುಶಃ ನೀವು ಹೇಳಿದಂತಹ ಕೋರ್ಸು ನಮ್ಮ CA ಕೋರ್ಸ್ಗೆ ಸಂಬಂಧ ಪಡದೇ ಇರೋದ್ರಿಂದ ನಿಮ್ಮ ಪ್ರಶ್ನೆಯನ್ನು ಮುಂದಿನ ಏನು ಆ ಥರ ಕಾರ್ಯಕ್ರಮ ಸಂಬಂಧಪಟ್ಟವ್ರು ಬಂದಾಗ ಅದಕ್ಕೆ ವರ್ಗಾಯಿಸ್ತೀವಿ. ಹಲೋ, ಮತ್ತೊಂದು ದೂರವಾಣಿ ಕರೆದು ಯಾವ್ದು ನೋಡೋಣ. ಹಲೋ ಹಲೋ, ರಾಮಮೂರ್ತಿ ನಗರದಿಂದ ಕೀರ್ತಿಯವರು. ನಮಸ್ಕಾರ ಕೀರ್ತಿಯವರ, ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ಕಾರ. ಹಲೋ, ಕೇಳಿಮ್ಮ, ಪ್ರಶ್ನೆ ಕೇಳಿ. ನಮಸ್ತೆ ಸರ್, ನಾನು BCom ಮುಗಿಸಿದ್ದೀನಿ ಇವಾಗ. ವೆರಿ ಗುಡ್. ಎಷ್ಟು ಪರ್ಸೆಂಟೇಜು? ಅಂದ್ರೆ 5th ಸೆಮ್ 86% ಆಯ್ತು ಸರ್. ವೆರಿ ನೈಸ್. ಓಕೆ. ಅದೇ ಸರ್, ಇವಾಗ ಡೈರೆಕ್ಟ್ ಎಂಟ್ರಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿತ್ತು. ಅಗ್ರಿಗೇಟ್ ಎಷ್ಟಿದೆಯಮ್ಮ? ಅಗ್ರಿಗೇಟ್ 83 to 84 ಆಗುತ್ತೆ ಸರ್. ವೆರಿ ನೈಸ್. ಓಕೆ. ಅದೇ ಅದನ್ನ ಡೈರೆಕ್ಟ್ ಎಂಟ್ರಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಸರ್. ಅದು ಆನ್ಲೈನೇ ಮಾಡಿಸ್ಬೇಕಾ ಅಥವಾ ಅಲ್ಲಿ ಹೋಗಿ ಮಾಡಿಸ್ಬೇಕಾ ಅದು ಗೊತ್ತಾಗ್ಲಿಲ್ಲ ಸರ್. ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನಾದ್ರು ಉಂಟಾ? ಆಮೇಲೆ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಅದು ಆರ್ಟಿಕಲ್ಶಿಪ್ ಅದನ್ನ ಯಾವ ತರ ಮಾಡ್ಬೇಕು? ಓಕೆ, ಅದೆಲ್ಲ ಗೊತ್ತಿಲ್ಲ ಸರ್. ಖಂಡಿತ ನಿಮ್ಮ ಮೊದಲನೇ ಪ್ರಶ್ನೆ ಗೀತಾ ಅವ್ರಿಗೆ ಉತ್ತರ ಕೊಡ್ತಾರೆ. ಎರಡನೇ ಪ್ರಶ್ನೆಗೆ ಪಂಪಣ್ಣವ್ರ ಹತ್ರ ಉತ್ತರ ಕೇಳ್ತೀನಿ. ಏನು ಹೇಳ್ತೀರಾ ಗೀತಾ ಅವರು? BCom ನಿಮ್ದು ಆಗಿರೋದ್ರಿಂದ ಡೈರೆಕ್ಟ್ ಎಂಟ್ರಿ ಸ್ಕೀಮಲ್ಲಿ ನೀವು ರಿಜಿಸ್ಟರ್ ಮಾಡ್ಬೋದು. ಅದು ಆನ್ಲೈನ್ ರಿಜಿಸ್ಟ್ರೇಷನ್. ನಮ್ಮ CA ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಫಸ್ಟ್ ಆನ್ಲೈನಲ್ಲಿ ಅಪ್ಲೈ ಮಾಡಿ. ಇವಾಗ ಆನ್ಲೈನೇ ಇರೋದು, ನಿಮ್ಮದು ಮ್ಯಾನ್ಯುವಲ್ ಆಗಿ ಇಲ್ಲ. ಬಟ್ ಆನ್ಲೈನಲ್ಲಿ ಅಪ್ಲೈ ಮಾಡಿ, ನೀವು ಅಪ್ಲೈ ಮಾಡಿರೋ ಅಕ್ನಾಲೆಜ್ಮೆಂಟ್ ಜೊತೆಗೆ ನೀವು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿರ್ತೀರೋ ಆ ಡಾಕ್ಯುಮೆಂಟ್ಸ್ನ ಇನ್ಸ್ಟಿಟ್ಯೂಟ್ಗೆ ಕಳಿಸ್ಬೇಕು. ಸೊ ದಟ್, ಯಾಕೆಂದರೆ ನಿಮ್ಮ ಮೆಟೀರಿಯಲ್ಸ್ ನೀವು ತಗೋಬೇಕಲ್ಲ, ಮೆಟೀರಿಯಲ್ಸ್ ತಗೊಳ್ಳೋದಕ್ಕೆ ಹಾರ್ಡ್ ಕಾಪಿ ಅಪ್ಲೈ ಮಾಡಿದ್ರೆ ನಿಮಗೆ ಮೆಟೀರಿಯಲ್ಸ್ ಬರುತ್ತೆ. ಸೊ ಆನ್ಲೈನಲ್ಲಿ ಅಪ್ಲೈ ಮಾಡಿ ಅಲ್ಲಿಂದ ಅಕ್ನಾಲೆಜ್ಮೆಂಟ್ ತಗೊಂಡು ಅದಕ್ಕೆ ಬೇಕಾದಂತಹ ದಾಖಲಾತಿಗಳನ್ನು ಬಹುಶಃ ಒಬ್ಬ CA ಹತ್ರ ಅಟೆಸ್ಟ್ ಮಾಡಿಸ್ಕೊಂಡು ಸಬ್ಮಿಟ್ ಮಾಡಬೇಕಲ್ವಾ? ಸೊ ಅದು ಬಹಳ ಮುಖ್ಯ. ಸೊ ನಿಮ್ಮ ಹತ್ತಿರದ ಯಾರೋ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋಗಿ ಅವರ ಅಟೆಸ್ಟ್ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ಇನ್ಸ್ಟಿಟ್ಯೂಟ್ಗೆ ಸಬ್ಮಿಟ್ ಮಾಡಿದ್ರೆ ನಿಮಗೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಅವರ ಎರಡನೇ ಪ್ರಶ್ನೆಗೆ ಪಂಪಣ್ಣ ಅವರೇ, ಅವರು 15 ಡೇಸ್ ಅವರು ಎರಡನೇ ಪ್ರಶ್ನೆ ಕೇಳಿದ್ದು ಏನದು 15 ಡೇಸ್ ಕೋರ್ಸ್ ಮಾಡಬೇಕು. ಆರ್ಟಿಕಲ್ಸ್ ಹೇಗೆ ಮಾಡಬೇಕು ಅಂತ ಹೇಳಿದ್ರು. ಆಗ್ಲೇ ಅವ್ರು ಹೇಳಿದಾಗೆ ಫಸ್ಟ್ ಅವರು 15 ಡೇಸ್ ಅವರು ಒಂದ್ಸರಿ ರಿಜಿಸ್ಟ್ರೇಷನ್ ಆದ್ಮೇಲೆ ಇಂಟರ್ಮೀಡಿಯೇಟ್ ಕೋರ್ಸ್ ಅಂತ ಏನ್ ಜಾಯ್ನ್ ಆಗ್ತಾರೆ ಡಿಗ್ರಿ ಆದ್ಮೇಲೆ ರಿಜಿಸ್ಟ್ರೇಷನ್ ಆಗಿ ಒಂದು 15 ಡೇಸ್ ಅಲ್ಲಿ ನಮ್ಮ ಹತ್ರ ಒಂದು ಕೋರ್ಸ್ ಇದೆ. ಅದರಲ್ಲಿ ಏನಾಗಿದೆ ಅಂದ್ರೆ ಆ ರಿಜಿಸ್ಟ್ರೇಷನ್ ಅಲ್ಲಿ ನಾವು ಟ್ರೈನಿಂಗ್ ಆಫ್ ಇಂಟಿಗ್ರೇಟ್ ಸಾಫ್ಟ್ ಸ್ಕಿಲ್ಸ್ ಮತ್ತೆ ITT ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗ್ ಮುಗಿಸ್ಕೊಂಡ್ಮೇಲೆ ಅವ್ರು ಆರ್ಟಿಕಲ್ಸ್ ಜಾಯ್ನ್ ಆಗ್ಬೋದು ಅಂತ ಹೇಳ್ತೀನಿ. ಆರ್ಟಿಕಲ್ಸ್ ಈಸ್ ಕಂಪಲ್ಸರಿ 3 years ಪ್ರಾಕ್ಟಿಕಲ್ ಟ್ರೈನಿಂಗ್ ಟು ದಿ ಚಾರ್ಟರ್ಡ್ ಅಕೌಂಟೆಂಟ್ ಸ್ಟೂಡೆಂಟ್ಸ್ ಹೂ ಆರ್ ಪರ್ಸ್ಯೂಯಿಂಗ್ CA ಕೋರ್ಸ್ ಏನ್ ಮಾಡ್ತಾ ಇದ್ದಾರೆ ಅವರು ಕಂಪಲ್ಸರಿ ದೇ ಹ್ಯಾವ್ ಟು ಅಂಡರ್ಗೋ ದಿ ಆರ್ಟಿಕಲ್ಸ್ ಅಂಡರ್ ದಿ ಆಡಿಟ್ ಆಫ್ ಎನಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಹೂ ಆರ್ ಇನ್ ಪ್ರಾಕ್ಟೀಸ್. ಅವ್ರ ಕೈ ಕೆಳಗಡೆ ಅವರು ವರ್ಕ್ ಮಾಡ್ಕೊಂಡು ಆರ್ಟಿಕಲ್ಶಿಪ್ ಅಂತ ಏನು ಹೇಳ್ತೀವಿ ಅದನ್ನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಅವರು ಜಾಯ್ನ್ ಆಗಿದ ತಕ್ಷಣ, ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಫಸ್ಟ್ ವಿತಿನ್ 4 weeks ಒಳಗಡೆ ಅವರು ಇದು ಮಾಡಬೇಕು. ಇಂಟಿಗ್ರೇಟೆಡ್ ICITSS ಅಂತ ಇದೆ, ಅಂದ್ರೆ ಇಂಟಿಗ್ರೇಟೆಡ್ ಕೋರ್ಸ್ ಆನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಸಾಫ್ಟ್ ಸ್ಕಿಲ್ಸ್. ಅದು 4 weeks. ಅದು ಕಂಪ್ಲೀಟ್ ಆದ್ಮೇಲೆ ದೇ ಆರ್ ಎಲಿಜಿಬಲ್ ಟು ಎನ್ರೋಲ್ ಫಾರ್ ಆರ್ಟಿಕಲ್ಶಿಪ್. ಆರ್ಟಿಕಲ್ಶಿಪ್ 9 months ಪೀರಿಯಡ್. ಆರ್ಟಿಕಲ್ಶಿಪ್ 9 months ಆಗಿದ ತಕ್ಷಣ ನಿಮ್ಗೆ ಎಲಿಜಿಬಿಲಿಟಿ ಇರುತ್ತೆ ಎಕ್ಸಾಮ್ ಕೂತ್ಕೊಳ್ಳೋದಕ್ಕೆ. ಅಂದ್ರೆ ಮಿನಿಮಮ್ 9 ತಿಂಗಳು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಆರ್ಟಿಕಲ್ಶಿಪ್ ಮಾಡಬೇಕು. ಅದಾದ ನಂತರ ಎಕ್ಸಾಮ್ ಕೂತ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದರ ಜೊತೆಗೆ ಒಂದು CA ಕೋರ್ಸಿಗೆ ಬೇಕಾದಂತಹ ಮಿನಿಮಮ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಹೇಳ್ಕೊಡ್ಲಾಗತ್ತೆ. ಯಾವುದು ತಾಂತ್ರಿಕವಾಗಿ ಒಬ್ಬ CAಗೆ ಬೇಕಾದಂತಹ ಅಥವಾ CA ಸ್ಟೂಡೆಂಟಿಗೆ ಬೇಕಾದಂತಹ ಮಾಹಿತಿಯನ್ನು ಇನ್ಸ್ಟಿಟ್ಯೂಟ್ ಟ್ರೈನ್ ಅಪ್ ಮಾಡುತ್ತೆ. ಅಂದರೆ ಇದೊಂಥರ ಬೇಸ್ಮೆಂಟ್ ಚೆನ್ನಾಗಿದ್ರೆ ಮಾತ್ರ ಬಿಲ್ಡಿಂಗ್ ಚೆನ್ನಾಗಿರುತ್ತೆ. ಆ ಬೇಸ್ಮೆಂಟ್ ಕೋರ್ಸ್ ಎಲ್ಲ ಇವೆಲ್ಲ ಮಾಡಿ ಆ ಮೋಲ್ಡ್ ಮಾಡಿ ಆಮೇಲೆ ಆರ್ಟಿಕಲ್ಶಿಪ್ ಕಲಿಸ್ತಾರೆ. ಅಲ್ಲಿಂದ ಸ್ವಲ್ಪ ತಯಾರಾಗಿ ಎಕ್ಸಾಮ್ ಬರೀತೀರಿ. ಹೀಗೆ ಪ್ರೋಸೆಸ್ ನಡೆಯುತ್ತೆ. ಪ್ರೋಸೆಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಇಬ್ಬರನ್ನ ನಾನು ಮತ್ತೆ ಕೇಳ್ತೀನಿ. ಮತ್ತೊಂದು ದೂರವಾಣಿ ಕರೆದು ಯಾರು ನೋಡೋಣ. ಹಲೋ, ಕೀರ್ತನ್ ನಾಗರಭಾವಿಯಿಂದ. ನಮಸ್ಕಾರ ಕೀರ್ತನ್, ಪ್ರಶ್ನೆ ಕೇಳಿ. ಹಲೋ, ಕೇಳಿಮಾ, ಪ್ರಶ್ನೆ ಕೇಳಿ. ಸರ್, ಕೀರ್ತನ್ ಅಂತ. ನಾನು PU ಓದ್ತಾ ಇದ್ದೀನಿ, ಜಾಯ್ನ್ ಆಗಿದ್ದೀನಿ, ಫಸ್ಟ್ PU ಇದ್ದೀನಿ. ನಂಗೆ CA ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆ. ಹೆಂಗೆ ನಾನು ಅಪ್ರೋಚ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. CA ಮಾಡ್ಬೇಕು ಅಂತ ಅಪ್ಪ ಅಮ್ಮ ಹೇಳಿದ್ರಾ? ಇಲ್ಲ, ನನ್ಗೆ ಇದೆ. ನನ್ಗೆ ಆಂಬಿಷನ್ ಇದೆ ಅದಕ್ಕೆ. ವೆರಿ ನೈಸ್. ಬಹಳ ಒಳ್ಳೆ ಆಂಬಿಷನ್ ಇಟ್ಕೊಂಡಿದ್ಯಾ. ಬನ್ನಿ ಮತ್ತು ಗೀತಾ ಅವ್ರನ್ನ ಕೇಳೋಣ. IPC PU ಆದಮೇಲೆ ಇದಕ್ಕೆ ಮುಂಚೆ ಓಲ್ಡ್ ಸಿಲೆಬಸ್ ಅಲ್ಲಿ PU 10th ಆದ ತಕ್ಷಣ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು.
ರಿಜಿಸ್ಟರ್ ಆಗಿ ಇದು ಮಾಡಬೇಕು. ಫೀಸ್ ಬಂದು ಅವ್ರಿಗೆ 9,800 ರೂಪೀಸ್ ಫೀಸ್ ಕಟ್ಟಿ ಅವ್ರು ಎನ್ರೋಲ್ ಆಗಬೇಕಂತ ಹೇಳ್ತಾರೆ. ಖಂಡಿತ ವೀಕ್ಷಕರೇ, ವೆಬ್ಸೈಟ್ ಏನಿದೆ ICAI ಬ್ಯಾಂಗ್ಳೂರ್ www.icaibangalore.org.in ಅದಾದ್ರೂ ಈ ವೆಬ್ಸೈಟ್ ICAI.org ನ್ಯಾಷನಲ್ ವೆಬ್ಸೈಟ್. ಸೊ ICAI.org, ICAI ನ್ಯೂ ಡೆಲ್ಲಿದು ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಪ್ರತಿಯೊಂದು ಕೂಡ ವೆಬ್ಸೈಟಲ್ಲಿ ಇರುತ್ತೆ. ಸೊ ನೀವು ಲಾಗಿನ್ ಮಾಡಿದ್ರೆ ಅಲ್ಲಿ ಜಸ್ಟ್ ವಿಸಿಟ್ ದಿ ವೆಬ್ಸೈಟ್, ನಿಮಗೆಲ್ಲ ಮಾಹಿತಿ, ನಿಖರವಾದ ಮಾಹಿತಿ ಸಿಗುತ್ತೆ. ಮತ್ತು ಬೆಂಗಳೂರು ಚಾಪ್ಟರ್ದು ದೂರವಾಣಿ ಸಂಖ್ಯೆ ಇರುತ್ತೆ, ದೂರವಾಣಿ ಮೂಲಕ ಕೂಡ ನೀವು ಮಾಹಿತಿಯನ್ನು ಕಲೆ ಹಾಕಬಹುದು. ಬನ್ನಿ ಮತ್ತೊಂದು ದೂರವಾಣಿ ಕರೆ ಇದೆ, ಯಾರು ಅಂತ ನೋಡೋಣ. ಹಲೋ, ನಮಸ್ಕಾರ ಶಾಲಿನಿ ಅವರೇ, ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ಅಲ್ಲಿರೋ CAಗೂ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಾನು ಡೈರೆಕ್ಟ್ ಎಂಟ್ರಿ ಮೂಲಕ IPCCಗೆ ಅಡ್ಮಿಷನ್ ಆಗಿ 10 ಮಂತ್ಸ್ ಆರ್ಟಿಕಲ್ಶಿಪ್ ಮುಗಿಸಿದೀನಿ ಒಂದು ಫರ್ಮ್ ಅಲ್ಲಿ. ಬಿಕಾಸ್ ಆಫ್ ಮೆಡಿಕಲ್ ರೀಸನ್ಸ್ ನಾನು ಆರ್ಟಿಕಲ್ಶಿಪ್ ಟರ್ಮಿನೇಷನ್ ಕೇಳಿದ್ದೆ. 9 ಮಂತ್ಸ್ ಕಂಪ್ಲೀಟ್ ಆದ್ರೆ ಎಕ್ಸಾಮ್ ಬರಿಬಹುದು ಅಂತ ರೂಲ್ ಇದೆ. ಆದ್ರೆ ಇವಾಗ ನನಗೆ ಅವ್ರು ಟರ್ಮಿನೇಷನ್ ಕೊಡ್ತಿಲ್ಲ. ಆಕ್ಚುಲಿ ನಾನು ಕಂಪ್ಲೇಂಟ್ ಕೂಡ ಮಾಡಿದೀನಿ ಇನ್ಸ್ಟಿಟ್ಯೂಟ್ಗೆ. ನನಗೆ ಈಗ ಅವ್ರು ಟರ್ಮಿನೇಷನ್ ಕೊಡ್ದಲೇ ಇರೋ ಕಾರಣಕ್ಕೆ ಎಕ್ಸಾಮ್ ಬರೆಯಕ್ ಆಗ್ತಾ ಇಲ್ಲ. ಸೊ ಬೇರೆ ಯಾವ್ದಾರ ವೇ ಇಂದ ನನ್ನ ಸರ್ಟಿಫಿಕೇಟ್ ತಗೋಬಹುದಾ? ಖಂಡಿತಮ್ಮ, ಬಹಳ ಒಳ್ಳೆ ಜ್ವಲಂತ ಪ್ರಶ್ನೆಯನ್ನು ಕೇಳಿದ್ರಿ. ಮೊದಲನೇದಾಗಿ ಇನ್ಸ್ಟಿಟ್ಯೂಟ್ ಚೇರ್ಮನ್ ಏನು ಹೇಳ್ತಾರೆ ಕೇಳೋಣ. ಹೇಳಿ ಗೀತಾ ಅವರೇ. ನಿಮ್ಮ ಟರ್ಮಿನೇಷನ್ ಆಗ್ಲಂಗಿರೋದಕ್ಕೆ ನಿಮ್ಗೆ ಇನ್ನೂ ಯು ಆರ್ ಸ್ಟಿಲ್ ಇನ್ ದ ಪ್ರೋಸೆಸ್ ಆಫ್ ಆರ್ಟಿಕಲ್ಶಿಪ್. ಸೊ 9 ಮಂತ್ಸ್ ಆರ್ಟಿಕಲ್ಶಿಪ್ ಆದ್ರೆ ನೀವು ಎಕ್ಸಾಮ್ಗೆ ಅಪಿಯರ್ ಆಗ್ಬೋದು. ಆದ್ರೆ ಅವರು ಸರ್ಟಿಫಿಕೇಟ್ ಕೊಡೋಕೆ ರೆಡಿ ಇಲ್ಲ ಮೇಡಮ್. ಪ್ರಿನ್ಸಿಪಲ್ ಎಕ್ಸಾಮ್ ಕೊಡ್ಲೇಬೇಕು. ಅದು ಪ್ರಿನ್ಸಿಪಲ್ ಕೊಡ್ಲೇಬೇಕು. ಅಲ್ಲ, ಅವರು ಇನ್ಸ್ಟಿಟ್ಯೂಟ್ಗೆ ಬರ್ದಿದ್ದೀನಿ ಅಂತ ಹೇಳ್ತಿದ್ರೆ ಇನ್ನೂ ನನಗೆ ಇನ್ಸ್ಟಿಟ್ಯೂಟ್ಗೆ ಕಂಪ್ಲೇಂಟ್ ಕೂಡ ಬರ್ದಿದ್ದೀನಿ ನಾನು ಚೆನ್ನೈಗೆ. ಹೇಳಿ ಪಂಪಣ್ಣ ಅವರು. ನಾನು ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಖಂಡಿತ ಕೇಳಿಸ್ಕೊಳ್ಳಿ. ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಆಮೇಲೆ ನಾನು ಎಕ್ಸಾಮ್ ಬರೆಯಕ್ಕೆ? ಆಕ್ಚುಲಿ ನೀವು ಏನ್ ಮಾಡ್ಬೇಕಂದ್ರೆ 1 ಇಯರ್ ಆರ್ಟಿಕಲ್ಶಿಪ್, ಡ್ಯೂರಿಂಗ್ ದಿ ಆರ್ಟಿಕಲ್ಶಿಪ್ 1 ಇಯರ್ ಒಳಗಡೆ ನೀವು ಎಷ್ಟು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಪ್ರಿನ್ಸಿಪಲ್ ಚೇಂಜ್ ಮಾಡಬೇಕು, ಚೇಂಜ್ ಮಾಡ್ಬೋದು. ನೀವು ಟರ್ಮಿನೇಷನ್ ತಗೊಳ್ಳದೆ, ನೀವು ಚೇಂಜ್ ಮಾಡಲೇದ ಇನ್ನೊಬ್ಬ ಪ್ರಿನ್ಸಿಪಲ್ ಅಥವಾ ಜಾಯಿನ್ ಆದ್ರೆ ಮಾತ್ರ ಅವರು ಸೈನ್ ಮಾಡಲೇಬೇಕಾಗುತ್ತೆ. ಎಕ್ಸಾಮ್ ಅಪ್ಲಿಕೇಶನ್ಗೆ ಚಾರ್ಟರ್ಡ್ ಅಕೌಂಟೆಂಟ್ ಸಿಗ್ನೇಚರ್, ಪ್ರಿನ್ಸಿಪಲ್ ಸಿಗ್ನೇಚರ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಎಕ್ಸಾಮ್ ಅಪ್ಲಿಕೇಶನ್ ಹೌದು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕಂದ್ರೆ ಅವ್ರು ಟರ್ಮಿನೇಷನ್ ತಗೊಂಡು ಇನ್ನೊಬ್ಬ CA ಹತ್ರ ಜಾಯಿನ್ ಆಗಬೇಕು. ಹೇಳ್ತಾ ಇರೋದು ಟರ್ಮಿನೇಷನ್ ತಗೊಳ್ಳಿಕ್ಕೆ ಆಗ್ತಿಲ್ಲ, ಈಸ್ ನಾಟ್ ಸಪೋರ್ಟಿಂಗ್, ನಾನು ಇನ್ಸ್ಟಿಟ್ಯೂಟ್ ಬರ್ದಿದ್ದೀನಿ ಅಂತ. ಅದನ್ನ ಬೇಕಾದ್ರೆ ನಾವು ಇನ್ಸ್ಟಿಟ್ಯೂಟ್ ಬಂದು ಚೇರ್ಮನ್ ಮೀಟ್ ಮಾಡಿದ್ರೆ, ಅಧ್ಯಕ್ಷರು ಮೀಟ್ ಮಾಡಿದ್ರೆ ಅದನ್ನ ನಾವು ಸೊಲ್ಯೂಷನ್ ಕೊಡ್ತೀವಿ ಅಂತ ಹೇಳ್ತೀನಿ ನಾನು. ಖಂಡಿತ ಶಾಲಿನಿ ಅವರೇ, ನೀವು ಚೇರ್ಮನ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಸ್ವಲ್ಪ ಗೈಡ್ ಮಾಡ್ತೀರಾ? ಈಗ ನಮ್ಮ ಕಾರ್ಯಕ್ರಮದಲ್ಲೇ ಕೂತಿರ್ತಕ್ಕಂಥ ಚೇರ್ಮನ್ CA ಇನ್ಸ್ಟಿಟ್ಯೂಟ್ ಚೇರ್ಮನ್ ಗೀತಾ ಅವ್ರನ್ನ ಭೇಟಿ ಮಾಡಿ ಅವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ದೊರಕಿಸ್ಕೊಡ್ತಾರೆ. ಧನ್ಯವಾದ ನಿಮ್ಮ ಪ್ರಶ್ನೆಗೆ. ಇದ್ರ ಜೊತೆಗೆ ಗೀತಾ ಅವರೇ, ಸಾಮಾನ್ಯವಾಗಿ ಈ ಥರದ ಸಮಸ್ಯೆಗಳು ಬಂದಾಗ ಟೆಕ್ನಿಕಲ್ ಅಂದರೆ ಈಗ ಒಬ್ಬ ಪ್ರೊಫೆಷನಲ್ಲು ಈ ರೀತಿ ಏನಾದರೂ ಒಬ್ಬ ಸ್ಟೂಡೆಂಟ್ಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಹೌ ಇನ್ಸ್ಟಿಟ್ಯೂಟ್ ವಿಲ್ ರಿಯಾಕ್ಟ್ ಫಾರ್ ದಿಸ್? ಸರ್, ಸಾಮಾನ್ಯವಾಗಿ ನಮ್ಮ ಪ್ರೊಫೆಷನಲ್ಸ್ ಆ ಥರ ಯಾರು ಸಪೋರ್ಟ್ ಮಾಡಲ್ಲ ಅಂತ ಏನಿಲ್ಲ. ಎಲ್ಲೋ ಒಂದು ಕಡೆ ಇದರ್ ಸೈಡ್ ಪ್ರಾಬ್ಲಮ್ ಇರುತ್ತೆ. ಹಾಗೆ ಇದ್ರು ಏನಾದರೂ ಪ್ರಾಬ್ಲಮ್ ಇದ್ರು ನಮ್ಮ ಇನ್ಸ್ಟಿಟ್ಯೂಟಲ್ಲಿ BOS ಅಂತ ಇದೆ, ನಮ್ಮ ಇನ್ಸ್ಟಿಟ್ಯೂಟ್ ನಮ್ಮ ಹತ್ರ ಬಂದು ನೀವು ಮಾಹಿತಿ ಕೊಟ್ಟು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ನಾವು ಅದನ್ನು ಹೆಡ್ ಆಫೀಸ್ಗೆ ಫಾರ್ವರ್ಡ್ ಮಾಡಿ ನಾವು ಸಾಲ್ವ್ ಮಾಡ್ತೀವಿ. ಸೊ ಹಾಗಾಗಿ ಅವರು ಬಂದು ನಿಮ್ಮನ್ನ ಭೇಟಿಯಾಗಬಹುದು. ನವೀನ್ ಅವರು ಪ್ರಕಾಶ್ ನಗರದಿಂದ ದೂರವಾಣಿ ಕರೆ ಮಾಡಿದ್ದಾರೆ. ನಮಸ್ಕಾರ ನವೀನ್, ಪ್ರಶ್ನೆ ಕೇಳಿ. ಅಲ್ಲ ಸರ್, ಅದೇ ನಾವು CPTಗೆ ಜಾಯಿನ್ ಆಗಿದ್ವಿ ಹೋದ ವರ್ಷ. ಅದೇ 2016 ಅಲ್ಲಿ ಇದು CPTಗೆ ಡಿಸೆಂಬರ್ ಬರೆಯೋದಕ್ಕೆ ಜಾಯಿನ್ ಆಗಿದೆ. ಇವಾಗ ಸಿಲೆಬಸ್ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದಾರಲ್ಲ, ಇವಾಗ ನಾನೇನೋ ಬುಕ್ಸ್ ಏನೋ ಚೇಂಜ್ ಮಾಡ್ಬೇಕಾ ಇಲ್ಲ ಹಳೆ ಬುಕ್ಸ್ ಏನೇ ಅದೇ ಕಂಟಿನ್ಯೂ ಆಗುತ್ತಾ ಇಲ್ಲ ಏನಾಗುತ್ತೆ ಅಂತ? 2016ರಲ್ಲಿ ಜಾಯಿನ್ ಆಗಿದ್ರಿ. ಇಲ್ಲ, ಎಕ್ಸಿಸ್ಟಿಂಗ್ ಸಿಲೆಬಸ್ ನೀವು ಎನ್ರೋಲ್ ಮಾಡಿದ್ರೆ ನಿಮಗೆ ಟಿಲ್ ಜೂನ್ 2019 ವರೆಗೂ ನೀವು ಹಳೆ ಸಿಲೆಬಸ್ ಅಲ್ಲೇನೆ ಕಂಟಿನ್ಯೂ ಮಾಡಬಹುದು. ಅಂದ್ರೆ ಅಷ್ಟವರೆಗೆ ಆಗ್ಬೇಕು ಅಂತ ಇಲ್ಲ. 2017ರವರೆಗೆ ಯಾರು ತಮ್ಮ ಎನ್ರೋಲ್ಮೆಂಟ್ ಮುಗಿಸಿರ್ತೀರಾ ಅಂಥವ್ರಿಗೆ ಇದು ಅನ್ವಯ ಆಗೋದಿಲ್ಲ. ಹೂ ಇಸ್ ಗೋಯಿಂಗ್ ಟು ಜಾಯಿನ್ ಫ್ರಮ್ 1/7/2017 ಜುಲೈ 1ರಿಂದ ಯಾರು ಎನ್ರೋಲ್ ಮಾಡ್ಲಿಕ್ಕೆ ಹೊರಟಿದ್ರಿ ಅವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಸೊ ಪಂಪಣ್ಣ ಅವರು, ಈ ಸಿಲೆಬಸ್ ಬಗ್ಗೆ ಒಂದಷ್ಟು ಟೆಕ್ನಿಕಲ್ ಥಿಂಗ್ಸ್ ಅಲ್ಲ, ಅವರು ಹೇಳುವ ಪ್ರಶ್ನೆಗೆ ಅವರು ಈವನ್ ಈ ಕ್ಯಾನ್ ಸ್ವಿಚ್ ಟು ನ್ಯೂ ಸಿಲೆಬಸ್ಗೂ ಚೇಂಜ್ ಆಗ್ಬೋದು. ಈಗ ಅವರು ಒಂದು ಅಟೆಂಡ್ ಬರ್ದಿರ್ಲಿಕ್ಕಿಲ್ಲ, ಅವ್ರು ಓದಲಿಲ್ಲ, ಎಕ್ಸಿಸ್ಟಿಂಗ್ ಸಿಲೆಬಸ್ ಅಲ್ಲಿ ಓದಿಲ್ಲ, ಅವಾಗ ನನಗೆ ಇದು ಲೇಟೆಸ್ಟ್ ಆಗಿಲ್ಲ ಅಂತ ಅನ್ಸಿದ್ರೆ ಅವರು ಸ್ವಿಚ್ ಓವರ್ ಕೂಡ ಆಗ್ಬೋದು. ಸೊ ಖಂಡಿತ ನವೀನ್, ನೀವು ಸ್ವಿಚ್ ಓವರ್ ಕೂಡ ಆಗೋಕೆ ನಿಮ್ಗೆ ಅವಕಾಶ ಇದೆ. ಯಾಕಂದ್ರೆ ಈಗ GST ಎಲ್ಲ ಬಂದಿರೋದ್ರಿಂದ ಸಹಜವಾಗಿ ಒಂದಷ್ಟು ಅಪ್ಡೇಟ್ಸ್ ಬೇಕಾಗಬಹುದು ಅಂತ ನಿಮ್ಗೆ ಅನಿಸಿದ್ರೆ ಯು ಕ್ಯಾನ್ ಸ್ವಿಚ್ ಓವರ್ ಫ್ರಮ್ ಓಲ್ಡ್ ಸಿಲೆಬಸ್ ಟು ನ್ಯೂ ಸಿಲೆಬಸ್ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಪಂಪಣ್ಣ ಅವರೇ, ಈ ಟೆಕ್ನಿಕಲ್ ಥಿಂಗ್ಸ್ ಬಗ್ಗೆ ಒಂದು ಕೋರ್ಸ್ ಅಂತ ಬಂದಾಗ ಒಂದು ಸಿಲೆಬಸ್ ಚೇಂಜ್ ಆಗೋದಕ್ಕೆ ಮುಖ್ಯವಾದ ಕಾರಣಗಳೇನು ಅಂತ ಆಗಲೇ ಅಪ್ಡೇಟ್ಸ್ ಬಗ್ಗೆ ಹೇಳಿದ್ರು ಗೀತಾ ಅವರು. ಸೊ ಇದನ್ನು ಮುಂದುವರಿಸೋದಾದರೆ ಯೂಶಲಿ ಈ ಇದಕ್ಕೆ ಸಿಲೆಬಸ್ ಚೇಂಜ್ಗೆ ಮುಖ್ಯವಾಗಿ ರೆಗ್ಯುಲರ್ ರೀಸನ್ಸ್ ಏನಿರುತ್ತೆ? ಒಂದು ಅಪ್ಗ್ರೇಡೇಷನ್,
ಇರ್ಬೋದು. ಆಮೇಲೆ ನೀವು ವಿ ಆರ್ ಫಾರ್ಮಿಂಗ್ ದಿ ಸಿಲೆಬಸ್ ಆನ್ ದಿ ಗ್ಲೋಬಲ್ ಚೇಂಜಸ್ ಇರುತ್ತೆ. ಈಗ ನಾವು ಗ್ಲೋಬಲ್ ಚೇಂಜಸ್ ಅಲ್ಲಿ IFRS ಅಂತ ಇದೆ, ಇಂಡ್ AS ಅಂತ ನಮ್ಮ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಒಂದು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದೆಲ್ಲ ವಿಚ್ ಈಸ್ ಅಪ್ಲಿಕಬಲ್ ಟು ದಿ ಬಿಸ್ನೆಸ್ ಆಗಿ ಡೇ 1 ಇಂದ ನಾವು ಕಟ್ ಆಫ್ ಡೇಟ್ ಇದೆ. ನಾವು ಫಸ್ಟ್ ಏಪ್ರಿಲ್ 2017 ಇಂದ ಇಂಡ್ AS ಅಪ್ಲಿಕಬಲ್ ಆಗುತ್ತೆ. ಇದೆಲ್ಲ ರೀತಿಯಾಗಿ ಇಂಡ್ AS ಅಪ್ಲಿಕೇಬಲ್ ಆಗಿರೋದ್ರಿಂದ ಸಿಲೆಬಸ್ IFRS ಇಂದ ರಿಪೋರ್ಟ್ ಕೊಡಬೇಕಾಗುತ್ತೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇಂದ ನಾವು ರಿಪೋರ್ಟ್ ಕೊಡಬೇಕಾಗುತ್ತೆ. ಇದೆಲ್ಲ ಮನದಲ್ಲಿ ಇಟ್ಕೊಂಡು ಅವ್ರ ಸಿಲೆಬಸ್ ನಾವು ಎವ್ರಿ 3 years ಆಗಲಿ 4 years ಆಗಲಿ ಡಿಪೆಂಡ್ಸ್ ಅಪಾನ್ ದಿ ರಿಕ್ವೈರ್ಮೆಂಟ್, ವಾಟ್ ಈಸ್ ದ ಚೇಂಜಸ್ ಇಟ್ಸ್ ಹ್ಯಾಪನಿಂಗ್ ಇನ್ ದಿ ಪ್ರೆಸೆಂಟ್ ಸಿನಾರಿಯೋ. ಅದರಲ್ಲಿ ಬಿಸ್ನೆಸ್ಗೆ ಆಗಿರ್ಬೋದು, ಅದು ಹೆಚ್ಚಿನ ರೀತಿ ಮಾಹಿತಿಗೆ ಅವರಿಗೆ ಹುಡುಗರಿಗೆ ಬೇಕಾಗುವುದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಸಿಲೆಬಸ್ ಚೇಂಜ್ ಮಾಡ್ತೀವಿ. ಅಂಡ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಆಫ್ ದಿ ಕೋರ್ಸ್, ನಮ್ಮ CA ಕೋರ್ಸ್ ವರ್ಲ್ಡ್ ವೈಡ್ ರೆಕಗ್ನೈಸೇಷನ್ ಇದೆ. ವಿ ಹ್ಯಾವ್ ಅ ಚಾಪ್ಟರ್ಸ್ ಅಬ್ರಾಡ್ ಇನ್ ಇಂಡಿಯಾ. ನಾವು ಯಾರೇ ರೀತಿಯ ನಮ್ಮ CA ಕೋರ್ಸ್ ಮಾಡಿದವರು ಹೊರಗಡೆ ಹೋಗಿ ಜಾಬ್ ಮಾಡೋರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ನಾವು ಇದರಲ್ಲಿ ಅಳವಡಿಸಿರ್ತೀವಿ. ಈಗ GST ಈಗ ಹಾಗಾಗಲೇ ಈಗ ದಿ ಬಿಗ್ಗೆಸ್ಟ್ ರಿಫಾರ್ಮ್ ಟ್ಯಾಕ್ಸ್ ರಿಫಾರ್ಮ್ ಇನ್ ಇಂಡಿಯಾ ಸಿನ್ಸ್ ಎವರ್ ಇಂಡಿಪೆಂಡೆಂಟ್. ಸೊ ಈ ಸಿಲೆಬಸಸ್ ನಮಗೆ ಏನೇನು ಅನ್ಸುತ್ತೆ ಚೇಂಜಸ್ ಏನೇನು ಬೇಕಾಗುತ್ತೆ ಪಠ್ಯ ಇದರಲ್ಲಿ ಸಿಲೆಬಸ್ ಅಲ್ಲಿ ಕ್ರಮದಲ್ಲಿ ಬೇಕಾಗಿರೋದನ್ನ ನಾವು ಅಳವಡಿಸ್ತೀವಿ. ಅದು ಖಂಡಿತ ಅಪ್ಡೇಟ್ ಬಹಳ ಮುಖ್ಯ. ಪ್ರತಿಯೊಂದು ಕೂಡ ಅಪ್ಗ್ರೇಡ್ ಆಗ್ತಾ ಇರಬೇಕು, ಹಾಗಾಗಿ ಸಿಲೆಬಸ್ ಅಲ್ಲಿ ಕೂಡ ಅಪ್ಗ್ರೇಡ್ ಆಗುತ್ತೆ ಅಂತ ಪಂಪಣ್ಣ ಅವರು ಹೇಳ್ತಿದ್ದಾರೆ. ಬನ್ನಿ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ದೂರವಾಣಿ ಕರೆ. ನಮಸ್ಕಾರ ಬಾಬುರಾವ್ ಕುಲಕರ್ಣಿ, ಪ್ರಶ್ನೆ. ಈಗ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಒಂದು ಡಿಫರೆನ್ಸ್ ಇರೋದ್ರಿಂದ ಏನ್ ಡಿಫರೆನ್ಸ್ ಇದೆ? ಅಲ್ಲ, ವಿದ್ಯೆ ಟೋಟಲಿ ಅವರ ಎನ್ವೈರನ್ಮೆಂಟ್ ಅದೆಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಅದು ಖಂಡಿತ ಪ್ರತಿಭೆಯಲ್ಲಿ ಡಿಫರೆನ್ಸ್ ಇಲ್ಲ, ಆದ್ರೆ ಸ್ವಲ್ಪ ಕೀಳರಿಮೆ ಇರ್ಬೋದು ಅಷ್ಟೇ. ಹೇಳಿ, ಮುಂದುವರಿಸಿ. ಅಲ್ಲ, ಅವ್ರಿಗೆ ಏನಾದ್ರು ವಿಶೇಷವಾದಂತ ಮಾರ್ಗದರ್ಶನ ಅಥವಾ ಹಿಂಗ ಏನಾದ್ರು ಟ್ರೈನಿಂಗ್ ಏನಾದ್ರು ಇದೆಯಂತ? ಖಂಡಿತ ಬಾಬುರಾವ್ ಕುಲಕರ್ಣಿ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಆದ್ರೆ ಪ್ರತಿಭೆ ಎಲ್ಲಿದ್ರು ಪ್ರತಿಭೆನೇ ನಾವು ಸೆಗ್ರಿಗೇಟ್ ಮಾಡೋದೇ ಬೇಡ. ಗ್ರಾಮೀಣ ಪ್ರತಿಭೆ ಇರಲಿ, ನಗರ ಪ್ರತಿಭೆ ಇರಲಿ, ಅಭ್ಯರ್ಥಿಯಲ್ಲಿ ಟ್ಯಾಲೆಂಟ್ ಇದ್ರೆ ಖಂಡಿತ ಆತನಿಗೆ ಎಲ್ಲರಲ್ಲೂ ಟ್ಯಾಲೆಂಟ್ ಇರುತ್ತೆ. ಅದಕ್ಕೆ ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಬೇಕಷ್ಟೇ. ಏನು ಹೇಳ್ತೀರಾ ಗೀತಾ ಅವರು? ಸ್ಪೆಷಲ್ ಆಗಿ ಏನಾದರೂ ರೂರಲ್ ಸ್ಟೂಡೆಂಟ್ಸ್ಗೆ ಏನಾದರೂ ಟ್ರೈನ್ ಅಪ್ ಮಾಡ್ತೀರಾ ಏನು ಅನ್ನೋದು ಅವ್ರ ಪ್ರಶ್ನೆ. ರೂರಲ್ ಸ್ಟೂಡೆಂಟ್ಸ್ಗೆ ಟ್ರೈನ್ ಅಪ್ ಅಂತ ಆರ್ಟಿಕಲ್ಶಿಪ್ ಟ್ರೈನಿಂಗ್ ಅಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ನೀವೇನು ತಗೊಂತಿರೋ 3 years ಅದರಲ್ಲಿ ಸ್ವಲ್ಪ ಡಿಫರೆನ್ಸ್ ಇರ್ಬೋದು. ನಿಮ್ಮ ಬೆಂಗಳೂರಲ್ಲಿ ಅಥವಾ ಸಿಟಿನಲ್ಲಿ ಸ್ವಲ್ಪ ಎಕ್ಸ್ಪೋಷರ್ ಜಾಸ್ತಿ ಇರ್ಬೋದು, ಅದರ್ ದನ್ ಸಿಟೀಸ್ ಸ್ವಲ್ಪ ಎಕ್ಸ್ಪೋಷರ್ ಕಡಿಮೆ ಇರ್ಬೋದು. ಬಟ್ ಅದರ್ವೈಸ್ ನೀವು ಸಿಲೆಬಸ್ ಅಂತ ನೋಡಿದ್ರೆ, ಎಕ್ಸಾಮ್ ಪ್ಯಾಟರ್ನ್ ಅಂತ ನೋಡಿದ್ರೆ, ನೀವು ಬರೆಯೋದು ಅಂತ ನೋಡಿದ್ರೆ ಎಲ್ಲಾನು ಒಂದೇ. ನೀವು ಬೆಂಗಳೂರಿಗೆ ಬಂದು ಸಿಟಿಗಳಿಗೆ ಬಂದು ನೀವು ಕೋಚಿಂಗ್ ತಗೋಬೇಕು, ಇಲ್ಲಿ ಬಂದು ಓದಬೇಕು ಅಂತ ಇಲ್ಲ. ಎಲ್ಲ ನಮ್ಮ CA ಇನ್ಸ್ಟಿಟ್ಯೂಟ್ ಇಂದನೇ ವರ್ಚುವಲ್ ಕೋಚಿಂಗ್ ಕ್ಲಾಸಸ್ ಅಂತ ಇದೆ, ವಿಡಿಯೋ ಲರ್ನಿಂಗ್ ಇದೆ, ಲರ್ನಿಂಗ್ ಇದೆ, ಕ್ಲೌಡ್ ಕಂಪ್ಯೂಟಿಂಗ್ ಇದಕ್ಕೆ ಹೋಗಿ ನಮ್ಮ ICA ವೆಬ್ಸೈಟ್ ಅಲ್ಲಿ ಅದೇ ಅವೈಲಬಿಲಿಟಿನಲ್ಲಿ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಚಾಪ್ಟರ್ ವೈಸ್ ನೀವು ನಿಮ್ಮ ಕುಂತಲ್ಲೇ ಕೂತ್ಕೊಂಡು ನಿಮ್ಮ ಪ್ಲೇಸ್ ಅಲ್ಲೇ ಕೂತ್ಕೊಂಡು ನೀವು ಟ್ರೈನಿಂಗ್ ತಗೋಬಹುದು. ಅಂದ್ರೆ ಒಂದು ವಿಚಾರವನ್ನು ಹೇಳ್ಬೋದು ಬಾಬುರಾವ್ ಕುಲಕರ್ಣಿ ಅವರೇ, ಹಣತೆ ದೀಪದ ಏನು ಮಣ್ಣಿಂದಿರಲಿ, ಬೆಳ್ಳಿದಿರಲಿ, ಚಿನ್ನದಿರಲಿ, ಅದರಲ್ಲಿ ಬರೋ ಬೆಳಕೆ ಅದೇ ಪ್ರಜ್ವಲಿಸುತ್ತೆ. ಹಾಗಾಗಿ ಪ್ರತಿಭೆ ಎನ್ನುವಂಥದ್ದು ಹಾಗೆ ಹಳ್ಳಿ ಮಕ್ಕಳಿರಲಿ, ಸಿಟಿ ಮಕ್ಕಳಿರಲಿ, ಅವರಲ್ಲಿ ಪ್ರತಿಭೆ ಇರುತ್ತೆ. ನಾವು ಆ ಥರ ಸೆಗ್ರಿಗೇಟ್ ಮಾಡೋದು ಬೇಡ. ಪ್ರತಿಭೆಗೆ ತಕ್ಕ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಡೋಣ, ಮತ್ತೆ ಪ್ರೋತ್ಸಾಹವನ್ನು ಕೊಡೋಣ. ಪಂಪಣ್ಣ ಅವ್ರು ಏನು? ನಾನು ಆಗ್ಲೇ ಅವ್ರು ಹೇಳೋ ಪ್ರಶ್ನೆಗೆ ಗ್ರಾಮೀಣ ಅಂತ ಹೇಳ್ತಾರೆ, ದೇರ್ ಇಸ್ ನೋ ಡಿಫ್ರೆನ್ಸಿಯೇಷನ್. ಆಮೇಲೆ ಇವತ್ತು ನಮ್ಮ CA ಕೋರ್ಸ್ ಅಲ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇರೋರ ಗ್ರಾಮೀಣ ಪ್ರದೇಶದಿಂದ ಬಂದವರು ಅಂತ ನಾನು ಹೇಳ್ತೀನಿ. ಅದರಲ್ಲಿ ನಾನು ನಾವೆಲ್ಲ ಊರಿಂದ ಬಂದಿರೋರು. ಅದಕ್ಕೋಸ್ಕರ ನಾನು ಹೇಳಿದೆ ಅದು ಡಿಫ್ರೆನ್ಸಿಯೇಷನ್ ಬೇಡ, ಅದು ಏನಿಲ್ಲ. ಅದಕ್ಕೆ ನೆಸಸರಿ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೋಡ್ಕೊಂಡು ಇದು ಮಾಡಿದ್ರೆ ಆಯ್ತು. ಯಾವುದೇ ರೀತಿಯಲ್ಲಿ ಡಿಫ್ರೆನ್ಸಿಯೇಷನ್ ಇಲ್ಲ. ಅಂಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದವರು ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾರೆ, ಬೇಗ ಕಂಪ್ಲೀಟ್ ಆಗ್ತಾರೆ ಅಂತ ನನ್ನ ಒಂದು ಅನುಭವದಿಂದ ನಾನು ಖಂಡಿತ ಆ ಥರ ಅನುಭವಗಳು ಸಾಕಷ್ಟು ಚಾರ್ಟರ್ಡ್ ಅಕೌಂಟೆಂಟ್ಸ್ನ ಮಾತನಾಡಿದಾಗ ಎಲ್ಲರೂ ಕೂಡ SSLC ವರೆಗೂ ಕನ್ನಡ ಮೀಡಿಯಂ ಓದಿ ಆಮೇಲೆ ಏನು BCom ಮಾಡ್ಕೊಂಡು ಆಮೇಲೆ CA ಮಾಡಿಕೊಂಡು ಇನ್ಸ್ಟಿಟ್ಯೂಟ್ ಚೇರ್ಮನ್ ಡೆಲ್ಲಿವರೆಗೂ ಹೋಗಿ ICA ಏನು ಚೇರ್ಮನ್ ಆಗಿ ಕರ್ನಾಟಕದಿಂದ ಇಬ್ಬರು ಏನು ಪ್ರತಿಭಾವಂತರು ಕೂಡ ಇದ್ದಾರೆ. ಸೊ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ಗ್ರಾಮೀಣ ಪ್ರತಿಭೆಗಳು ಕಡಿಮೆ ಅಲ್ಲ ಅನ್ನುವಂಥದ್ದು. ಸೊ ಬನ್ನಿ ಹಾಗಾದ್ರೆ ಮತ್ತೊಂದು ದೂರವಾಣಿ ಕರೆಯೋದು ಯಾರು ತಗೋಣ. ಹಲೋ ಹಲೋ, ನಮಸ್ಕಾರ, ಪ್ರಶ್ನೆ ಕೇಳಿ. ಸರ್, ನಾನು ಸಾಯಿಪ್ರಿಯಾ ಮೂಡಲ್ಪಾಳ್ಯದಿಂದ. ಹೇಳಿ ಸಾಯಿಪ್ರಿಯಾ. ನಾನು CS ಮಾಡ್ತಾ ಇದ್ದೀನಿ. ಸೊ 2 ಎಕ್ಸಾಮ್ಸ್ ನಾವು ಡೈರೆಕ್ಟ್ ಆಗಿ ಮಾಡ್ಬೋದಾ? CS ಆ ತರ ಒಟ್ಟಿಗೆ ಕೋರ್ಸಸ್ ಮಾಡ್ಬೋದಾ ಅಂತ ಕೇಳ್ಬೇಕು. ಸದ್ಯಕ್ಕೆ CS ಮಾಡ್ತಾ ಇದ್ದೀರಿ, CA ಕೂಡ ಮಾಡಬಹುದಾ ಅನ್ನುವಂಥದ್ದು ಇವರ ಪ್ರಶ್ನೆ. ಬನ್ನಿ ಹಾಗಾದ್ರೆ ಪಂಪಣ್ಣವ್ರನ್ನ ನಾನು ಮೊದಲು ಕೇಳ್ತೀನಿ. ಸರ್, ಮಾಡ್ಬೋದು. ಆಕ್ಚುಲಿ ಅವರು ಕಂಪ್ನಿ ಸೆಕ್ರೆಟರಿ ಮಾಡ್ತಾ ಇರೋದ್ರಿಂದ ಅವರು ಡೈರೆಕ್ಟ್ ಆಗಿ ಅವರಿಗೆ ಫೌಂಡೇಶನ್ ಅನ್ನೋ ಥರದ ಏನು ಎಂಟ್ರಿ ಇಲ್ಲ. ಡೈರೆಕ್ಟ್ ಆಗಿ ದೇ ಕ್ಯಾನ್ ಕಮ್ ಅಂಡ್ ರಿಜಿಸ್ಟರ್ ಫಾರ್ ಇಂಟರ್ಮೀಡಿಯೇಟ್ ಕೋರ್ಸ್. ಅವ್ರ ಕಂಪ್ನಿ ಸೆಕ್ರೆಟರಿ ಆಗಿರ್ಬೋದು, ICW IPCC ಅವ್ರದ್ದು ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ ಅವ್ರು ಏನಾದ್ರು ಕಂಪ್ಲೀಟ್ ಆಗಿದೆ ಅವ್ರು ಡೈರೆಕ್ಟ್ ಆಗಿ CA ಮಾಡ್ಬೋದು, ಈಸಿಯಾಗಿ ಅವರು ಕಂಪ್ಲೀಟ್ ಮಾಡ್ಬೋದು. ಯಾವುದೇ ಸಮಸ್ಯೆ ಇಲ್ಲ. ಎರಡನ್ನ ಮಾಡುವಂತಹ
ಕಾನ್ಫಿಡೆನ್ಸ್ ನಿಮಗಿದ್ರೆ ಖಂಡಿತ ಮಾಡ್ಬೋದು ಅಲ್ವಾ? ಹೌದು. ಸೊ ಧನ್ಯವಾದ ನಿಮ್ಮ ಪ್ರಶ್ನೆಗೆ. ಗೀತಾ ಅವರೇ, ಈ ಸಿಲೆಬಸ್ ಚೇಂಜ್ ಬಗ್ಗೆ ಈ ಅವೇರ್ನೆಸ್ ಅಥವಾ ಸ್ಟೂಡೆಂಟ್ಸ್ನ ಒಂಚೂರು ಮೋಲ್ಡ್ ಮಾಡಬೇಕು ಅಂತ ಏನಾದ್ರು ಇನ್ಸ್ಟಿಟ್ಯೂಟ್ ಟ್ರೈನಿಂಗು ಈ ಥರದ್ದು ಏನಾದ್ರು ಮಾಡ್ತಿದ್ಯಾ ಹೇಗೆ? ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ನಮ್ಮ ಬ್ರ್ಯಾಂಚಲ್ಲೇ ತೊಗೊಂಡ್ರೆ ಎಲ್ಲನೂ ಅದರ್ ದನ್ ಕಮರ್ಷಿಯಲ್ ಕೋಚಿಂಗ್ ಎಲ್ಲರೂ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ. ನಾವು CA ಜಾಯ್ನ್ ಆಗಿದ್ವಿ ಅಂದರೆ ಕಮರ್ಷಿಯಲ್ ಇನ್ಸ್ಟಿಟ್ಯೂಟ್ ಹೋಗಿ ಜಾಯ್ನ್ ಮಾಡಿಬಿಟ್ಟು ನಾವು CA ಜಾಯ್ನ್ ಆಗಿದ್ದು ಅಂತಲ್ಲ. ನೀವು ನಮ್ಮ ಇನ್ಸ್ಟಿಟ್ಯೂಟಿಂದ ತುಂಬ ರೆಗ್ಯುಲರ್ ಕೋಚಿಂಗ್ಸ್ ಕೊಡ್ತೀವಿ ವಿತ್ ಎಕ್ಸ್ಪರ್ಟ್ ಫ್ಯಾಕಲ್ಟಿ. ಬ್ರಾಂಚಸ್ ನೀವು ಆವಾಗಲೇ ಹೇಳಿರೋ ಥರ ಚಿಕ್ಕ ಚಿಕ್ಕ ಊರಲ್ಲಿ ಅಲ್ಲಿ ಒಳ್ಳೆ ಫ್ಯಾಕಲ್ಟಿ ಫೆಸಿಲಿಟಿ ಇಲ್ಲ ಅಂದರೆ ನಾವು SARC ಇಂದ ಅಂದರೆ ನಮ್ಮ ಸದರನ್ ರೀಜಿಯನಿಂದ ಒಳ್ಳೆ ಫ್ಯಾಕಲ್ಟಿ ಇರೋದನ್ನ ನಾವು ಆನ್ಲೈನ್ ಕ್ಲಾಸಸ್ ಕೊಡ್ತಾ ಇದ್ದೀವಿ. ಓಕೆ ಓಕೆ ಓಕೆ. ಅಂದರೆ ಮುಖ್ಯವಾಗಿ ಹೇಳೋದಾದರೆ ತುಂಬ ಜನ ಮಿಸ್ಟೇಕ್ ಮಾಡ್ಕೋತಾರೆ. ಯಾವುದೋ ಒಂದು ನಾವು CA ತರಬೇತಿ ಕೊಡ್ತೀವಿ ಅಂತ ಪ್ರೈವೇಟ್ ಇನ್ಸ್ಟಿಟ್ಯೂಟು, ಅಂದರೆ ಇನ್ಸ್ಟಿಟ್ಯೂಟ್ ಇನ್ ದ ಸೆನ್ಸ್ ಒಂದು ಟ್ಯೂಷನ್ ನಾವು ನಿಮ್ಮನ್ನು ಮೋಲ್ಡ್ ಮಾಡ್ತೀವಿ ಟ್ರೈನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಜಾಯಿನ್ ಆಗಿದ ತಕ್ಷಣ CA ಜಾಯಿನ್ ಆಗಿದ್ದೀವಿ ಅಂತ ತಪ್ಪು ತಿಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ಮೊದಲು ನೀವು CA ಇನ್ಸ್ಟಿಟ್ಯೂಟ್ ICAI ಬ್ಯಾಂಗ್ಳೂರು ಚಾಪ್ಟರ್ ಇರ್ಬೋದು, ಅದು ಬೇರೆ ಬೇರೆ ಚಾಪ್ಟರ್ಗಳಲ್ಲಿರ್ಬೋದು, ರಾಜ್ಯದಲ್ಲೂ ಬೇರೆ ಕಡೆ ಇದೆ, ದೇಶದಲ್ಲೂ ಬೇರೆ ಬೇರೆ ಕಡೆ ಇದೆ, ಅಲ್ಲಿ ಅಡ್ಮಿಷನ್ ಆಗಿ ಆಮೇಲೆ ನೀವು ಟ್ಯೂಟೋರಿಯಲ್ಗೆ ಹೋಗ್ತಕ್ಕಂಥದ್ದು ನಿಮ್ಮ ವೈಯಕ್ತಿಕ ವಿಚಾರ. ಅದನ್ನು ಮೀರಿದ ಪ್ರತಿಭೆ ನಿಮ್ಮಲ್ಲಿದ್ದರೆ ಅವ್ಯಾವುದೂ ಇಲ್ಲದೆ ಸಿಲೆಬಸ್ಸು ಇನ್ಸ್ಟಿಟ್ಯೂಟ್ ಕೊಡುವಂಥ ಸಿಲೆಬಸ್ಸನ್ನು ಓದ್ಕೊಂಡು ಖಂಡಿತ ಪಾಸ್ ಮಾಡ್ಬೋದು ಅನ್ನುವಂಥದ್ದು ಗೀತಾ ಅವರು ಹೇಳ್ತಿದ್ದಾರೆ. ಪಂಪಣ್ಣ ಅವರು ಮುಂದುವರಿಸಿ. ಅವರು ಆಗಲೇ ಹೇಳಿದಾಗೆ ಈಗ ನಾವು ಆನ್ಲೈನ್ ಕೋಚಿಂಗ್ ಅನ್ನೋದು ಒಂದು ಇದು ಮಾಡಿದ್ದೀವಿ. ರೂರಲ್ ಸ್ಟೂಡೆಂಟಿಗೆ ರೀಚ್ ಆಗಬೇಕಾಗಿದ್ರೆ ಒಂದೊಂದು ಕಡೆ ಫೆಸಿಲಿಟೀಸ್ ಇದೆಯಲ್ಲ. ನಮ್ಮದು ಬ್ರಾಂಚಸ್ ಓನ್ಲಿ 8 ಕಡೆ ಇದೆ ಮಾತ್ರ ಅಷ್ಟೇ. ಬಳ್ಳಾರಿ, ಹುಬ್ಬಳ್ಳಿ, ಮಂಗಳೂರು, ಉಡುಪಿ, ಮೈಸೂರು, ಬೆಳಗಾವಿ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಮಾತ್ರ ನಮ್ಮ ಶಾಖೆ ಇರೋದ್ರಿಂದ ಅವರು ಏನಾದರೂ ಇನ್ನೂ ಗ್ರಾಮೀಣದಲ್ಲಿ ಇದ್ದಿದ್ರೆ ಅವರು ದೇ ಹೌ ಟು ರೀಚ್ ಟು ದಿ ನಿಯರೆಸ್ಟ್ ಡಿಸ್ಟ್ರಿಕ್ಟ್ ಅಲ್ಲಿ ರಿಜಿಸ್ಟರ್ ಆಗಲೇಬೇಕು. ಅಲ್ಲ, ಮಿನಿಮಮ್ ಒಂದು ತಾಲೂಕು ಹೋಗಿ ಅಟ್ಲೀಸ್ಟ್ ಇಂಟರ್ನೆಟ್ ನೋಡೋ ಫೆಸಿಲಿಟಿ ಅಂತೂ ಇರಲೇಬೇಕು. ಇವತ್ತಂತೂ ಗ್ರಾಮೀಣ ಭಾಗದಲ್ಲಿ ಕೂತ್ಕೊಂಡು ನೋಡ್ಬೋದು. ಹೌದು. ಸೊ ಹಾಗಾಗಿ ಈಗಾಗಲೇ ಮೊಬೈಲ್ ಅಲ್ಲೇ ನಮ್ಮ ಕೋಚಿಂಗ್ ಅಲ್ಲೇ ನೋಡ್ಬೋದು. ಆಕ್ಚುಲಿ ನೀವು ಆಂಡ್ರಾಯ್ಡ್ ಮೊಬೈಲ್ಸ್ ಎವ್ರಿಬಡಿ ಈಸ್ ಯೂಸಿಂಗ್ ಮೊಬೈಲ್, ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇರೋದ್ರಿಂದ ದೇಶ ಡಿಜಿಟಲೈಸೇಷನ್ ಕಡೆ ಹೋಗ್ತಾ ಇರೋದ್ರಿಂದ ಸೊ ನಾವು ಅದನ್ನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಮೊಬೈಲ್ ಅಲ್ಲೇ ನಾವು ಕ್ಲಾಸಸ್ ಖಂಡಿತ 125 ಕೋಟಿಲಿ ಅರ್ಧ ಜನ 50%, ಮೋರ್ ದನ್ 50% ಪಾಪ್ಯುಲೇಷನ್ ಆರ್ ಯೂಸಿಂಗ್ ಸ್ಮಾರ್ಟ್ ಫೋನ್ಸ್. ಹಾಗಾಗಿ ಅದ್ರ ಬಗ್ಗೆ ಸಮಸ್ಯೆ ಇಲ್ಲ. ಒಂದು ದೂರವಾಣಿ ಕರೆ ಇದೆ, ಮತ್ತೊಂದು ಮುರಳೀಧರ ಅವರು. ನಮಸ್ಕಾರ ಮುರಳೀಧರ, ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ. ದೊಡ್ಡ ಬಂಸದಿಂದ ಮುರಳೀಧರ್. ಕೇಳಬೇಕಂದ್ರೆ ಪ್ರಶ್ನೆಗಳನ್ನು ಅಲ್ಲಿ ನೀವು ಅವಾಗಲೇ ಆನ್ಸರ್ ಮಾಡಿದ್ದೀರಿ. ಇನ್ನೊಂದೇನಂದ್ರೆ ಈ ನೀವು ಇನ್ಸ್ಟಿಟ್ಯೂಷನ್ ಇಂದ ನಡೆಸುವಂತ ಈ ತರಬೇತಿ ಕೇಂದ್ರ ಇದರಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟರೆ, ಯಾಕಂದ್ರೆ ನಮ್ಮ ಸಾಮಾನ್ಯ ಜನಕ್ಕೆ 4 ತಿಂಗಳಿಗೆ ನಾವು 60-70 ಸಾವಿರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ಸೋದಕ್ಕೆ ಮಕ್ಕಳಿಗೆ ಆಗ್ತಾ ಇಲ್ಲ. ಅದಕ್ಕೆ ಇವಾಗ ನೀವು ಹೇಳಿದ್ರಿ ಇದೆಲ್ಲ ಇನ್ಸ್ಟಿಟ್ಯೂಷನ್ ಕೆಲವೊಂದು ಏನಾಗುತ್ತೆ ಅಂದ್ರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೋಚಿಂಗ್ ಕೊಡುವಾಗ ನಿಮ್ಮ ಸಂಬಂಧಪಟ್ಟ ಇವರು ಬರೋದಿಲ್ಲ ಸರಿಯಾಗಿ ಕ್ಲಾಸಸ್ಗಳಿಗೆ. ಎಲ್ಲರೂ ಅವರು ಕೆಲಸದಲ್ಲಿರ್ತಾರೆ ಅಥವಾ ತಮ್ಮ ವೃತ್ತಿಯಲ್ಲಿರ್ತಾರೆ. ಹೀಗಾಗಿ ಕ್ಲಾಸ್ಗಳು ಸರಿಯಾಗಿ ನಡೆಯಲ್ಲ ಅಂತ ಒಂದು ಅಡ್ವರ್ಸ್ ಎಫೆಕ್ಟ್ ಇದೆ. ಇದಕ್ಕಾಗಿ ತಮ್ಮ ಸಂಪೂರ್ಣ ಮಾಹಿತಿ ಏನು ಮತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿದಲ್ಲಿ ಜನಗಳ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಪ್ರಶ್ನೆ. ಖಂಡಿತ ಮುರಳೀಧರ್ ಅವರೇ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಫ್ಯಾಕಲ್ಟೀಸ್ ಸರಿಯಾಗಿ ಬರದೇ ಇರೋದ್ರಿಂದ ಆ ಥರ ಆಸಕ್ತಿ ಕಳ್ಕೊಂಡಿರ್ಬೋದು ಅಂತ. ಹೌ ಟ್ರೂ ಇಟ್ ಈಸ್ ನೋಡೋಣ, ಗೀತಾ ಅವ್ರನ್ನ ಕೇಳೋಣ. ಇಲ್ಲ ಸರ್, ಫ್ಯಾಕಲ್ಟೀಸು ನಾವು ಮುಂಚೆನೇ ಅವ್ರ ಹತ್ರ 1 month 2 months ಬಿಫೋರ್ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರನ್ನ ಫ್ಯಾಕಲ್ಟಿನ ನಾವು ಬುಕ್ ಮಾಡಿರ್ತೀವಿ. ಸೊ ಹಾಗಾಗಿ ಫ್ಯಾಕಲ್ಟಿ ಬರ್ಲಾಂಗಿರೋದು, ಕ್ಲಾಸಸ್ ಕ್ಯಾನ್ಸಲ್ ಆಗೋದು ಅಂತದ್ದು ಇತ್ತೀಚೆಗಂತೂ, ಇದಕ್ಕೆ ಮುಂಚೆ ಗೊತ್ತಿಲ್ಲ, ಇತ್ತೀಚೆಗಂತೂ ಒಂದು 4-5 ವರ್ಷದಿಂದ ಅಂತೂ ಅಂಥದ್ದು ಏನು ಆಗ್ತಾ ಇಲ್ಲ. ಮೋರ್ ದೆನ್ ದಟ್ ನಾವು ಈಗ ಒಳ್ಳೆ ಒಳ್ಳೆ ಫ್ಯಾಕಲ್ಟೀಸ್ನ ಕರೆಸ್ತಾ ಇದೀವಿ. ಮತ್ತೆ ಚಾಪ್ಟರ್ ವೈಸ್ ಸಬ್ಜೆಕ್ಟ್ ಬೇಸ್ಡ್ ಕೋಚಿಂಗ್ ಕೊಡ್ತಿದ್ವಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ. ಅದ್ರದ್ದು ಮಾಹಿತಿ ನಮ್ಮ ಬ್ಯಾಂಗ್ಳೂರ್ ಬ್ರಾಂಚ್ ಆಪ್ ಅಂತ ರೀಸೆಂಟ್ ಆಗಿ ರಿಲೀಸ್ ಮಾಡಿದ್ವಿ, ಅದರಲ್ಲೂ ಸಿಗುತ್ತೆ. ನಮ್ಮ ಬ್ಯಾಂಗ್ಳೂರ್ ಬ್ರಾಂಚ್ ವೆಬ್ಸೈಟ್ ಎಲ್ಲೂ ಇದೆ. ವೆನ್ ಇಟ್ ಕಮ್ಸ್ ಟು ಬ್ಯಾಂಗ್ಳೂರ್ ಬ್ರಾಂಚ್ ನೀವು ಹೇಳ್ತಾ ಇದ್ರಿ ಇತ್ತೀಚೆಗಂತೂ ಆ ಥರ ಆಗ್ತಿಲ್ಲ, ಹಿಂದೆ ನಂಗೆ ಗೊತ್ತಿಲ್ಲ ಅಂತ. ಹಿಂದಿನ ಅಧ್ಯಕ್ಷ ಇಲ್ಲೇ ಇದ್ದಾರೆ, ಅವ್ರನ್ನೂ ಕೇಳ್ಬಿಡ್ತೀನಿ. ಅಲ್ಲ, ಹಾಗಾಗ್ಲೇ ನಾವು ಆನ್ಲೈನ್ ಕೋಚಿಂಗ್ ಅಂತ ಹೇಳಿದ್ವಿ. ಆಗ್ಲೇ ಕೋಚಿಂಗ್ ನಾವು ತುಂಬಾ ಕೋಚಿಂಗ್ ನ ಇಂಪ್ರೂವ್ ಮಾಡೋಕ್ಕೋಸ್ಕರ ನಾವು ಒಳ್ಳೆ ಫ್ಯಾಕಲ್ಟಿನ ಕರೆಸ್ತೀವಿ, ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ನ ಕರೆಸ್ತೀವಿ, ಎಲ್ಲ ಇದು ಮಾಡ್ತೀವಿ. ಇನ್ ಸ್ಪೈಟ್ ಆಫ್ ವಿಚ್ ಯಾರಾದ್ರೂ ಒಬ್ಬರು ಅಟೆಂಡೆನ್ಸ್ ಇರಲಿಲ್ಲ ಅಂದ್ರೆ ಒಂದು ಕಾಲಕ್ರಮ ನಾವು ಚೇಂಜು ಮಾಡ್ತೀವಿ. ಈ ಫ್ಯಾಕಲ್ಟಿ ಈ ದಿನ ಬರಲಿಲ್ಲ ಅಂತಂದ್ರೆ ಅವ್ರು ಇಮಿಡಿಯೇಟ್ ಸ್ವಿಚ್ ಓವರ್ ಮಾಡ್ತೀವಿ, ಇದು ಮಾಡ್ತೀವಿ. ಆಮೇಲೆ ನಾವು ಲೈಬ್ರರಿ ಫೆಸಿಲಿಟೀಸು ಇದೆ ನಮ್ಮ ಹತ್ರ. ಎಷ್ಟೋ ಜನ ಹುಡುಗರು ನಮ್ಮ ಕ್ಲಾಸಸ್ ಅಟೆಂಡ್ ಮಾಡಿ ನಮ್ಮ ಲೈಬ್ರರಿಲೇ ಕುತ್ಕೊಂಡು 24 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಅಲ್ಲೇ ಓದಿ ಎಷ್ಟೊಂದು ಜನ ಪಾಸ್ ಆಗಿದ್ದಾರೆ. ಉದಾಹರಣೆಗಳಿದೆ. ಒಂದು ಪ್ರೈವೇಟ್ ಕೋಚಿಂಗ್ ಹೋಗ್ಲಾದವರು ನಮ್ಮ ಲೈಬ್ರರಿಲಿ ಕುತ್ಕೊಂಡು 6 to 8 hours ಸ್ಟಡಿ ಮಾಡಿದವರು ವಿತೌಟ್ ಕೋಚಿಂಗ್ ದೇ ಆರ್ ಆಲ್ ಪಾಸ್. ಅಂದ್ರೆ ವೀಕ್ಷಕರಿಗೆ ಒಂದನ್ನ ಹೇಳಬಹುದು, ಯಾಕಂದ್ರೆ ನಾವು ಲೋಪಗಳು ಹುಡುಕ್ತಾ ಹೋದ್ರೆ ಅದಕ್ಕೆ ಕೊನೆ ಇರೋದಿಲ್ಲ. ಆದ್ರೆ ಇರುವ ವ್ಯವಸ್ಥೆಯಲ್ಲಿ ಇರುವ ಅನುಕೂಲದಲ್ಲಿ ನಾವು ಅದನ್ನ
ದಿ ಬೆಸ್ಟ್ವರೆಗೂ ಎಲ್ಲಿ ನಾವು ಯುಟಿಲೈಸ್ ಮಾಡ್ಕೋತೀವಿ, ಆ ಜ್ಞಾನಾರ್ಜನೆಯನ್ನು ಪಡ್ಕೋತೀವಿ, ಸೊ ಅಲ್ಲಿ ಖಂಡಿತ ನಮಗೆ ಫ್ರೂಟ್ಫುಲ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ ಒಂದು ವಿಚಾರವನ್ನು ಗಮನಿಸಿ, ಅಭ್ಯರ್ಥಿಗಳಿರಬಹುದು ಅಥವಾ ವೀಕ್ಷಕರು ಪೋಷಕರು ಇರಬಹುದು, ಸೊ ಯಾರೋ ಸೀರೆಗೆ ಸೇರ್ಕೊಂಡಿದ್ದಾರೆ ನಮ್ಮ ಪಕ್ಕದ ಮನೆಯವರು ಅಂತ ಸೇರಿಸಬೇಡಿ. ನಿಜವಾಗ್ಲೂ ಆಸಕ್ತಿ ಇದ್ದರೆ, ಪ್ರತಿಭೆ ಇದ್ದರೆ ಮತ್ತು ಆತನಿಗೆ ನಾನು ಮಾಡಬಲ್ಲೆ ಅಥವಾ ಆಕೆಗೆ ನಾನು CA ಕೋರ್ಸ್ ಕಂಪ್ಲೀಟ್ ಮಾಡಬಲ್ಲೆ ಅನ್ನುವಂಥ ವಿಶ್ವಾಸವಿದ್ದರೆ ಮಾತ್ರ ಸೇರಿಸಿ. ಯಾಕಂದರೆ ಯಾವುದೇ ಕೋರ್ಸ್ ಆಗಲಿ ನಾವು ಮಾಡುವಂಥದ್ದು ನಮ್ಮಲ್ಲಿ ಅದರ ಬಗ್ಗೆ ಕಾಳಜಿ ಇರಬೇಕು ಮತ್ತು ಆ ವಿಶ್ವಾಸ ಇರಬೇಕು. ಹಾಗಾದಾಗ ಮಾತ್ರ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ. ಸುಮ್ಮನೆ CA ಕೋರ್ಸ್ಗೆ ಸೇರಿಕೊಂಡು ಅಲ್ಲಿ ಪಾಸ್ ಮಾಡದೆ ಮತ್ತೆಲ್ಲೋ ಅಕೌಂಟೆಂಟಾಗಿ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಕೋರ್ಸಿಗೆ ಸೇರಿಸಬೇಕು ಅನ್ನೋದನ್ನು ನಿರ್ಧರಿಸಿ ಸೇರಿಸಿ. ಆದರೆ CA ಕೋರ್ಸ್ ಖಂಡಿತ ಕಷ್ಟ ಅಲ್ಲ, ಮನಸ್ಸು ಮಾಡಿದರೆ ಖಂಡಿತ ಮಾಡಬಹುದು ಅನ್ನುವಂಥ ನಿರ್ಧಾರಗಳನ್ನು ಮತ್ತು ಅಭಿಪ್ರಾಯಗಳನ್ನು, ಸಂದೇಶಗಳನ್ನು ಅದೆಷ್ಟೋ ಪ್ರತಿಭೆಗಳು ನಿರೂಪಿಸಿದ್ದಾವೆ. ಆ ಪ್ರತಿಭೆಗಳ ಒಂದು ಆಸಕ್ತಿ ಏನಿದೆ ಅದು ಬಹಳ ಮುಖ್ಯ. ಅಂತಹ ಆಸಕ್ತಿ ಇವತ್ತಿನ ಅಭ್ಯರ್ಥಿಗಳಿಗೂ ಬರಲಿ ಅಂತ ನಾನು ಕೂಡ ಆಶಯ ವ್ಯಕ್ತಪಡಿಸ್ತಾ, ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಂಥ ICAI ಬೆಂಗಳೂರು ಚಾಪ್ಟರ್ನ ಚೇರ್ಮನ್ ಗೀತಾ ಅವರಿಗೆ ಮತ್ತು ಮಾಜಿ ಚೇರ್ಮನ್ ಪಂಪಣ್ಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ದೂರದರ್ಶನ ಚಂದನ ವಾಹಿನಿ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ.